ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟದಲ್ಲಿ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿರವರ ಮೂಲ ಸ್ಥಳವಾಗಿದ್ದು, ಅವರ ಬಾಲ್ಯವನ್ನು ಹಾಗೂ ತಮ್ಮ ಸಂಸಾರ ಜೀವನವನ್ನು ಇದೇ ತಲಕಾಯಲ ಬೆಟ್ಟದಲ್ಲಿ ನಡೆಸಿರುತ್ತಾರೆ. ಹಾಗೂ ಮಹರ್ಷಿ ವಾಲ್ಮೀಕಿ ತಪಸ್ಸನ್ನು ಕೂಡ ಇಲ್ಲಿರುವ ಗುಹೆಯಲ್ಲಿ ಮಾಡಿರುತ್ತಾರೆ. ಆದರೆ ಈಗ ದೇವಸ್ಥಾನವು ಯಾವುದೇ ಅಭಿವೃದ್ಧಿ ಇಲ್ಲದೆ ನಶಿಸಿ ಹೋಗುತ್ತಿದೆ ಎಂದು ವಾಲ್ಮೀಕಿ ಜಿಲ್ಲಾಧ್ಯಕ್ಷ ನವೀನ್ ರವರು ಬೇಸರ ವ್ಯಕ್ತಪಡಿಸಿರುತ್ತಾರೆ. ಹಾಗೆಯೇ ದೇವಸ್ಥಾನ ಪಕ್ಕದಲ್ಲೇ ವಾಲ್ಮೀಕಿ ಸಮುದಾಯ ಭವನವು ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲದೆ ದುರಸ್ತಿಯಲ್ಲಿರುತ್ತದೆ. ಹಾಗಾಗಿ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ನವೀನ್ ರವರು ಮನವಿ ಮಾಡಿರುತ್ತಾರೆ. ವರದಿ ನವೀನ್ ಗರುಡ. ನಮಸ್ಕಾರ. ನಾವಿವತ್ತಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಮೂಲ ಸ್ಥಳವಾದ ತಲಕಾಯಲ ಬೆಟ್ಟದ ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ದೇವಸ್ಥಾನದ ಬಳಿ ಇಲ್ಲಿದೆ ನೋಡಿ. ಇದು ಮೂಲ ಸ್ಥಳ. ವಾಲ್ಮೀಕಿ ಅವರು ಇಲ್ಲೇ ಹುಟ್ಟಿ ಬೆಳೆದು ಅವರ ಬಾಲ್ಯ ಜೀವನ ಹಾಗೂ ಸಂಸಾರ ಜೀವನ ಇಲ್ಲೇ ನಡೆಸಿರುತ್ತಾರಂತ ಒಂದು ಇತಿಹಾಸ ಇದೆ. ಹಾಗೂ ಅವರು ಇಲ್ಲೊಂದು ಗುಹೆ ಇದೆ. ಈ ಗುಹೆಯಲ್ಲೇ ತಪಸ್ ಮಾಡಿ ಇಲ್ಲಿ ನಾರದ ಮುನಿಗಳು ಬಂದು ಅವರಿಂದ ಅವರ ಜೀವನ ಈ ಮಹರ್ಷಿ ಅನ್ನೋ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದನೇ ಶುರುವಾಗಿದೆ, ಈ ಗುಹೆಯಲ್ಲಿಂದನೇ. ಆದರೆ ಇಲ್ಲಿ ನೋಡಿ ಬನ್ನಿ ದೇವಸ್ಥಾನ ಯಾವ ರೀತಿ ಇದೆ ಅಂತ. ಎಷ್ಟೋ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದವರು ವಾಲ್ಮೀಕಿ ಸಮುದಾಯದವರು, ಆದರೆ ನಮ್ಮ ವಾಲ್ಮೀಕಿ ಮಹರ್ಷಿಯವರ ಮೂಲ ಸ್ಥಳವಾದ ತಲಕಾಯಲ ಬೆಟ್ಟದಲ್ಲಿ ಈ ರೀತಿ ದೇವಸ್ಥಾನ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಈ ಸಂಘಟನೆಗಳವರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ವರ್ಷಕ್ಕೊಂದ್ಸತಿ ವಾಲ್ಮೀಕಿ ಜಯಂತಿ ಮಾಡ್ತಾರೆ. ಇಲ್ಲಿ ಬಂದು ಅವತ್ತೊಂದಿನ ಮಾತ್ರ ದೇವಸ್ಥಾನ ಬಾಗಿಲು ತೆರೆದು ಪೂಜೆ ಮಾಡಿ ಹೋಗ್ತಾರೆ. ನಮ್ಮ ಸರ್ಕಾರದ ಇವರು MLA ಆಗ್ಬೋದು, ನಮ್ಮ ಸಂಘಟನೆಗಳವರು. ಆದರೆ ಅಭಿವೃದ್ಧಿ ಕೊರತೆ ಇದೆ. ದಯವಿಟ್ಟು ಎಲ್ಲ ಸಂಘಟನೆಗಳವರು ಮನಸ್ಸು ಮಾಡಿ ಈ ವಾಲ್ಮೀಕಿ ತಲಕಾಯಲ ಬೆಟ್ಟದಾಗೆ ವಾಲ್ಮೀಕಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಅತಿ ಇತಿಹಾಸ ಇರುವುದು ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ. ದಯವಿಟ್ಟು ಕೈ ಜೋಡಿಸಿ ನಮ್ಮ ತಲಕಾಯಲ ಬೆಟ್ಟ ವಾಲ್ಮೀಕಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾನು ನವೀನ್, ಚಿಕ್ಕಬಳ್ಳಾಪುರ ವಾಲ್ಮೀಕಿ ಜಿಲ್ಲಾಧ್ಯಕ್ಷ.